ಇದೇನೋ ನೀವು ನೋಡ್ತಾ ಇದ್ದೀರಿ, ನಿತ್ಯ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಆದರೆ ಇವುಗಳ ಒಟ್ಟು ಆರ್ಥಿಕ ಪರಿಣಾಮ ಮಾತ್ರ ವಿಶ್ವದ ಮೇಲೆ ನಿಶ್ಚಿತವಾಗಿ ಆಗ್ತಾ ಇದೆ ಅನ್ನೋದು ಅಷ್ಟು ಸತ್ಯದ. ಇನ್ನು ಚೈನಾ ಮತ್ತು ರಷ್ಯಾ ಇವುಗಳ ನಿಲುವು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಅವರೇನೋ ಇವತ್ತು ಯುದ್ಧಕ್ಕೆ ಬರ್ಬೋದು, ಸಪೋರ್ಟ್ ಮಾಡ್ಬೋದು ಇರಾನಕ್ಕೆ ಅನ್ನುವಂಥ ಮತ್ತು ಅಲ್ಲಿ ಒಪ್ಪಂದಗಳಾಗಿದ್ದಾವೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಆಲ್ರೆಡಿ ಚೈನಾ ಎಚ್ಚರಿಕೆನೂ ಕೊಡ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅದು ಯುದ್ಧಕ್ಕೆ ಇಳಿತದ ಅನ್ನುವಂಥದ್ದು ಇನ್ನೂ ಕಂಡು ಬರ್ತಾ ಇಲ್ಲ ಆ ವಿಷಯ. ಆದರೆ ಇರಾನದಲ್ಲಿಯ ಇವತ್ತಿನ ಕ್ಷಿಪಣಿಗಳ ತಯಾರಿಕೆಗೆ, ಇವತ್ತಿನ ಈ ದಾಳಿಗೆ ಹಿಂದಿರುವಂಥ ಬಾಂಬರ್ಗಳ ತಯಾರಿಕೆಗೆ ಮುಖ್ಯವಾಗಿ ಕಾರಣೀಕರ್ತರು, ತಯಾರಕರು ಅಂದರೆ ಚೈನಿಗರು ಅನ್ನೋದು ಸ್ಪಷ್ಟ ಆಗ್ತಾ ಹೊರಟದ. ಹೀಗಾಗಿ ಕ್ಷಣಕ್ಕೂ ಈ ಯುದ್ಧ ಇನ್ನೊಂದು ಹೊಸ ಸಮಸ್ಯೆಗೆ ಮತ್ತು ವಿಶ್ವ ಆರ್ಥಿಕ ಸಮಸ್ಯೆಗೆ ಒಂದು ಸವಾಲಾಗಿ ನಿಲ್ತದಂತ. ಭಾಳಷ್ಟು ದೇಶಗಳಿಗೆ ಆರ್ಥಿಕವಾಗಿ ಈ ಯುದ್ಧ ಹೊರೆಯಾಗುವುದಷ್ಟೇ ಅಲ್ಲ, ಪರಿಣಾಮ ಬೀರುವಂಥದ್ದು. ಯಾಕಂದ್ರೆ ಇಡೀ ವಿಶ್ವನ ಇವತ್ತು ಈ ತೈಲ ಮೇಲೆ ತೊಗೊಂಡ್ಬಿಟ್ಬಿಟ್ಟದ. ತೈಲಿನ ಅಂದರೆ ಎಣ್ಣೆ ಮೇಲೆ ನಿಂತಿದ್ದರಿಂದಾಗೆ ಈ ಎಣ್ಣೆಯ ತಯಾರಿಕೆ ಎಲ್ಲ ಸ್ತಬ್ಧ ಆದಪ್ಪ ಅಂದ್ರೆ ಮುಂದೆ ಏನು ಅನ್ನುವಂಥದ್ದು. ಇವತ್ತು ಈಗ ಆಲ್ರೆಡಿ ಈ ದರಗಳು, ಮಾರ್ಕೆಟ್ ಏರಾಗಳು, ಶೇರ್ ಮಾರ್ಕೆಟ್ಗಳು ಎಲ್ಲವೂ ಇಳಿತಾ ಇದ್ದಾವೆ. ಒಮ್ಮೆ ಇಳಿತಾವ, ಈಗ ಫ್ಲಕ್ಚುಯೇಷನ್ ಆಗ್ತಾ ಇದ್ದಾವೆ. ಇವೆಲ್ಲ ಕಾರಣಕ್ಕಾಗಿ ಈ ಯುದ್ಧ ನಿಂತ ಸಾಕಪ್ಪ ಅನ್ನೋ ಪರಿಸ್ಥಿತಿ ನಿಧಾನಕ್ಕೆ ಎಲ್ಲ ಕಡೆ ಮೂಡಲಿಕ್ಕೆ ಶುರುವಾಗಿದೆ. ಯಾಕೆಂದರೆ ಅಮೆರಿಕ ತೆಗೆದುಕೊಂಡಂಥದ್ದು, ಇಸ್ರೇಲ್ ತೆಗೆದುಕೊಂಡಂಥ ನಿರ್ಧಾರದಿಂದಾಗಿ ಮಧ್ಯ ಏಷ್ಯಾ ಅಷ್ಟಲ್ಲ, ಇಡೀ ವಿಶ್ವಕ್ಕನ